ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ರೀ ಏನ್ ಲಲಿತಾ? ನೋಡಿ ಅದನ್ನ. ಇದು ನಿಮ್ಮ ದುಷ್ಟತನದ ಪರಮಾವಧಿ. ಹೇಗೆ ಬೇಕಾದ್ರೂ ಅನ್ಕೋ, ನನಗೆ ಬೇಕಾಗಿರೋದು ಶ್ರೀಚಕ್ರ. ನಾನೆಷ್ಟು ಬೇಡ ಬೇಡ ಆದ್ರೂ ಆ ಜಾಜಿ ಬಂಗಾರಿಗೆ ಅದನ್ನೆಲ್ಲ ಬೇರೆ ಕೊಟ್ಟು ಬಂದಿದ್ಯಾ? ಶ್ರೀಚಕ್ರ ಸ್ವರೂಪಿ ಶಿಶು ಹೇಗೆ ನನ್ನ ವಂಶದ್ದಾಗೋದಿಲ್ವೋ ನಾನು ನೋಡ್ತೇನೆ. ಏನಾಯ್ತು ಪಂಚಾಕ್ಷರಿ, ಯಾಕೆ ಹಾಗೆ ನಿಂತ್ಬಿಟ್ಟೆ? ಯಜಮಾನ್ರೆ, ಅದು ಒಂದು ಪ್ರಮಾದ ಆಗ್ಬಿಟ್ಟಿದೆ. ಏನಾಯ್ತು ಹೇಳೋ? ಅದು ಯಜಮಾನ್ರೆ, ಜಾಜಿ ಮತ್ತೆ ಬಂಗಾರಿ. ಜಾಜಿ ಮತ್ತೆ ಬಂಗಾರಿ? ಯಜಮಾನ್ರೆ, ನಿಮಗೆ ಅವಮಾನ ಮಾಡಿ ನಿಮ್ಮ ಮಗನ್ನ ತಿರಸ್ಕಾರ ಮಾಡಿ ಆ ಚಪ್ಪಲಿ ಕಾಯೋ ಬಂಗಾರಿನ ಮದುವೆ ಆಗಿದ್ಲಲ್ಲ ಜಾಜಿ, ಅವಳು ಇನ್ನೂ ನಮ್ಮ ದೇವಸ್ಥಾನದಲ್ಲೇ ಕೆಲಸ ಮಾಡ್ತಾ ಇದ್ದಾಳೆ. ಸಾಲದಕ್ಕೆ ದೇವಸ್ಥಾನದ ಹಿಂಭಾಗ ಇಬ್ರು ವಾಸ್ತವ್ಯ ಹೂಡಿ ಸಂಸಾರ ನಡೆಸ್ತಾ ಇದ್ದಾರೆ. ಒಲೆ ಹೊತ್ತಿಸಿ ಅಡಿಗೆ ಮಾಡ್ಕೋತಾ ಇದ್ದಾರೆ. ಸೀರೆ ಕಟ್ಕೊಂಡು ಶಯ್ಯಗ್ರಹ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮಿಬ್ಬರಿಗೂ ಪ್ರಸಾದ ವಿತರಣೆ ಆಗೋ ಹಾಗಿಲ್ವಂತೆ. ಹಾಗಂತ ಶಾಸ್ತ್ರಿಗಳು ಅಪ್ಪಣೆ ಮಾಡಿದ್ದಾರೆ. ಬಂಗಾರಿ, ಜಾಜಿ ನೋಡಮ್ಮ, ಜಾಜಿ ನಿಮ್ಮಿಬ್ಬರಿಂದ ಈ ದೇವಸ್ಥಾನದ ಪ್ರಸಾದನು ಆ ವಿರೂಪಾಕ್ಷ ಶಾಸ್ತ್ರಿಗಳು ಕಿತ್ಕೊಂಡ್ಬಿಟ್ರಲ್ಲ ಅಂತ ನಂಗೆ ತುಂಬ ಬೇಜಾರಾಗ್ತಾ ಇದೆ. ಆದರೆ ನಾನೇನು ಮಾಡಲಿ, ಈ ವಿಚಾರದಲ್ಲಿ ನಾನು ಅಸಹಾಯಕ. ಶಾಸ್ತ್ರಿಗಳ ಮಾತು ಮೀರಿದರೆ ನನ್ನ ಕೆಲಸ ಹೋಗುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಇದರಲ್ಲಿ
ನಂದೇನು ತಪ್ಪಿಲ್ಲಮ್ಮ. ನಿನ್ನ ಬಂಗಾರಿನ ಈ ಪರಿಸ್ಥಿತಿ ನೋಡಿ ನನ್ನ ಮನಸ್ಸು ಗಿಲುವಿಲ್ಲ ಅಂತ ಒದ್ದಾಡ್ತಾ ಇದೆ. ಆದರೆ ಏನು ಮಾಡೋದು, ನಂದೇನಿದ್ರು ಕರ್ತವ್ಯ ಪಾಲನೆ ಅಷ್ಟೇ. ತೀರ್ಮಾನ ಏನಿದ್ರು ವ್ಯವಸ್ಥಾಪಕ ವರ್ಗದವ್ರದ್ದು. ಅವ್ರು ಹೇಳಿದ್ದನ್ನು ಮಾಡೋದಷ್ಟೇ ನನ್ನ ಕೆಲಸ. ಅವ್ರ ವಿರುದ್ಧವಾಗಿ ನಿಲ್ಲೋಕೆ ನನಗೆ ಎಲ್ಲಿ ಧೈರ್ಯ ಇದೆ ಹೇಳು? ಆಮೇಲೆ ಈ ದೇವಸ್ಥಾನ ಹಿಂದ್ಗಡೆ ನೀವು ಸೀರೆ ಕಟ್ಕೊಂಡು ಸಂಸಾರ ಮಾಡ್ತಾ ಇದ್ದೀರಲ್ಲ, ಅದನ್ನು ತೆಗಿಬೇಕಂತೆ. ಇಲ್ಲಾಂದರೆ ದೇವಸ್ಥಾನದ ಸಿಬ್ಬಂದಿಗಳನ್ನು ಕಳಿಸಿ ಅದನ್ನೆಲ್ಲ ಎತ್ತಂಗಡಿ ಮಾಡಿಸ್ತಾರಂತೆ. ಅದಕ್ಕೆ ನೀವೆಲ್ಲಾದರೂ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಚಾರ ಜಾಜಿ, ನೀನು ಇನ್ಮೇಲೆ ಈ ದೇವಸ್ಥಾನದಲ್ಲಿ ಕಸ ಗುಡಿಸೋ ಹಾಗಿಲ್ವಂತೆ. ನಿನ್ನನ್ನು ಕೆಲಸದಿಂದ ವಜಾ ಮಾಡಿದಾರಂತೆ. ನಿಮ್ಮಿಬ್ಬರಿಗೂ ಪ್ರಸಾದ ವಿತರಣೆ ಆಗಬಾರದಂತೆ. ಈ ದೇವಸ್ಥಾನದ ಹಿಂದ್ಗಡೆ ನೀವು ಸೀರೆ ಕಟ್ಕೊಂಡು ಸಂಸಾರ ಮಾಡ್ತಾ ಇದ್ದೀರಲ್ಲ, ಅದನ್ನು ತೆಗಿಬೇಕಂತೆ. ನಿನ್ನ ಕೆಲಸದಿಂದ ವಜಾ ಮಾಡಿದ್ದಾರೆ. ಬಂಗಾರಿ, ಹೇಳೋ ಮೇಲೆ. ಯಾಕೋ ಬಂಗಾರಿ ಇಲ್ಲಿ ಬಂದು ಕೂತಿದ್ಯಾ? ಮತ್ತಲ್ಲಿ ಕೂರ್ಲಿ, ಇದೇ ತಾನೇ ನನ್ನ ಜಾಗ. ನೀನು ಈ ದೇವಸ್ಥಾನದಲ್ಲಿ ಕೆಲಸ ಮಾಡಿದರೆ ಇದೇ ನಿನ್ನ ಜಾಗ. ಅದೇ ಕೆಲಸ ಮಾಡಲಿಲ್ಲ ಅಂದರೆ ಅಂದರೆ ಆಗಲೇ ಪ್ರಸಾದ ಕೊಡೋ ಜಾಗದಲ್ಲಿ ನಾನು ಏನಂತ ಹೇಳಿದೆ ಹೇಳು? ಜಾಜಿಗೆ ಇನ್ನು ಮುಂದೆ ಈ ದೇವಸ್ಥಾನದಲ್ಲಿ ಕೆಲಸ ಇಲ್ಲ ಅಂತ ಹೇಳಿದೆ. ಅವಳಿಗೆ ಕೆಲಸ ಇಲ್ಲ ಅಂದಮೇಲೆ ನಿನಗೆ ಹೇಗೋ ಕೆಲಸ ಇರೋಕ್ಕೆ ಸಾಧ್ಯ? ನಡಿಯೋ ಆಚೆ. ಇದ್ದಕ್ಕಿದ್ದಾಗ ಕೆಲಸ ಇಲ್ಲ, ಆಚೆ ಹೋಗು ಅಂದ್ರೆ ನಾನೇನು ಮಾಡಲಿ? ನೋಡೋ ಬಂಗಾರಿ, ನಿನ್ನ ಗುತ್ತಿಗೆನ ವಜಾ ಮಾಡಿ ಇನ್ನೊಬ್ಬರು ಕೊಟ್ಟಿದ್ದಾರೆ. ಇನ್ಮೇಲೆ ನೀನು ಚಪ್ಪಲಿ ದುಡ್ಡನ್ನು ತಗೊಳ್ಳೋ ಹಾಗಿಲ್ಲ. ಆಮೇಲೆ ಇನ್ನೊಂದು ವಿಚಾರ, ದೇವಸ್ಥಾನದ ಹಿಂಭಾಗ ಸೀರೆ ಕಟ್ಕೊಂಡು ಸಂಸಾರ ಮಾಡ್ತಾ ಇದ್ರಲ್ಲ, ಅದನ್ನು ಎತ್ತಂಗಡೆ ಮಾಡ್ತಾ ಇದ್ದಾರೆ. ಬೇಗ ಹೋಗಿ ನೋಡು. ಇಷ್ಟೊತ್ತಿಗಾಗಲೇ ನಿನ್ನ ಅರಮನೆ ಭೂಮಿ ಕಂಡಿರುತ್ತೆ. ಅಯ್ಯೋ, ಅಲ್ಲಿ ಜಾಜಿ ಒಬ್ಬಳೇ ಇದ್ದಾಳೆ. ಇನ್ನೇನು ಅಪಾಯ ಕಾದಿದ್ಯೋ ಏನೋ? ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ನೆನಪಿದೆ ಯಜಮಾನ್ರೆ. ಈಗಾಗಲೇ ಅವ್ರಿಗೆ ದೇವಸ್ಥಾನದಲ್ಲಿ ಪ್ರಸಾದ ಸಿಗಬಾರ್ದು ಆ ಥರ ಮಾಡಿದ್ದೀನಿ. ಆಮೇಲೆ ಕೆಲಸದಿಂದ ವಜಾ ಮಾಡಿದಿರಿ ಅಂತಲೂ ಹೇಳಿದ್ದೀನಿ. ಇನ್ನೇನು ಅವ್ರು ಇರೋ ಸೂರನ್ನ ಕಿತ್ತಾಕ್ಬಿಟ್ರೆ ಮಾಡೋಕ್ಕೆ ಕೆಲಸ ಇರಲ್ಲ, ತಿನ್ನಕ್ಕೆ ಅನ್ನ ಇರಲ್ಲ, ಬೀದಿಗೆ ಬಂದುಬಿಡ್ತಾರೆ. ಯಾವುದೇ ಕಾರಣಕ್ಕೂ ಜಾಜಿ ಬಂಗಾರಿಗೆ ಆಶ್ರಯ ಸಿಗಬಾರ್ದು. ಈ ಊರಲ್ಲೂ ಅಷ್ಟೇ, ಯಾರು ಅವ್ರಿಗೆ ಆಶ್ರಯ ಕೊಡದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಆಗಲಿ ಯಜಮಾನ್ರೆ. ಇದರಲ್ಲಿ ಒಂದು ಚೂರು ವ್ಯತ್ಯಾಸ ಆಗಬಾರ್ದು. ಅವರು ಬೀದಿಗೆ ಬೀಳಬೇಕು, ಒದ್ದಾಡಬೇಕು, ಅಲ್ಲಿವರೆಗೂ ಕಾಯಿರಿ. ಆಮೇಲೆ ಈ ವಿರೂಪಾಕ್ಷ ಶಾಸ್ತ್ರಿಗಳು ಆಶ್ರಯ ಕೊಡ್ತಾರೆ ಅಂತ ಹೇಳಿ ನನ್ನ ಹತ್ರ ಅವರಿಗೆ ನಾನು ಆಶ್ರಯ ಕೊಡ್ತೀನಿ.
ದಯವಿಟ್ಟು ನಮ್ಮನ್ನ ಇಲ್ಲಿಂದ ಓಡಿಸ್ಬೇಡಿ, ನಮ್ಮನ್ನ ನಾಶ ಮಾಡಬೇಡಿ. ಅಕ್ಕಿ ಅನ್ನಪೂರ್ಣೇಶ್ವರಿ, ದಯವಿಟ್ಟು ನಾಶ ಮಾಡಬೇಡಿ. Mama, 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 mama,
ಇದು ನಿನ್ನ ಸತ್ಕಾರ್ಯಕ್ಕೆ ಸಲ್ಲಬೇಕಾದ ಫಲ ನಿನಗೇ ಸೇರಿದ್ದು. ಕಾಳಜಿಯಿಂದ ಇದನ್ನು ಸ್ವೀಕರಿಸು. ಹಣ್ಣಿನೊಳಗೊಂದು ಬೀಜವಿದೆ. ಬೀಜರೂಪಿ ಶ್ರೀಚಕ್ರ ಮತ್ತೊಂದು ಸ್ವರೂಪಕ್ಕೆ ಬದಲಾಗುವ ಪರ್ವಕಾಲವಿದು. ಇನ್ನು ಮುಂದೆ ಶ್ರೀಚಕ್ರ ಸ್ವತಃ ದುಷ್ಟರ ಶಿಕ್ಷೆ, ಶಿಷ್ಟರ ರಕ್ಷೆಗೆ ನಿಲ್ಲಲಿದೆ. ಜಾಜಿ ವಿರೂಪಾಕ್ಷ ಶಾಸ್ತ್ರಿಗಳ ಕುತಂತ್ರಕ್ಕೆ ಬಲಿಯಾಗ್ತಾ ಇದ್ದಾಳೆ. ಜಾಜಿಗೆ ಯಾರ ರಕ್ಷಣೆಯೂ ಬೇಕಾಗಿಲ್ಲ. ಅವಳೇ ಈಗೊಂದು ಶಕ್ತಿ ಸ್ವರೂಪಿಣಿ. ಅವಳೊಳಗೆ ದೈವಿ ಶಕ್ತಿ ಸಂಚಯವಾಗಿದೆ. ಅವಳ ದೇಹ ಕೋಟಿ ಸೂರ್ಯ ಪ್ರಭೆಯಿಂದ ಕಂಗೊಳಿಸ್ತಿದೆ. ಅಗತ್ಯ ಬಂದಾಗ ಆ ಪ್ರಭೆಯು ಬೆಂಕಿಯಾಗಿ ಪರಿವರ್ತಿಸಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತೆ. ಯಜಮಾನ್ರೆ, ಏನಾಯ್ತು? ಯಾಕೆ ಗಾಬರಿಯಿಂದ ಓಡ್ ಬರ್ತಾ ಇದ್ದೀರಿ? ಒಂದು ಅನಾಹುತ ಆಗೋಯ್ತು ಯಜಮಾನ್ರೆ. ಏನಾಯ್ತು? ನೀವು ಹೇಳ್ದಾಗೆ ಅಲ್ಲಿ ಹೋಗಿ ಅವ್ರು ಕಟ್ಟಿದ ಜೋಪಡಿನ ಕಿತ್ತಾಕ್ದು. ಪಾತ್ರೆ ಪರಡಿ ಎಲ್ಲ ಎತ್ತು ಬಿಸಾಕ್ತು. ದಿನಸಿ ಎಲ್ಲ ಎತ್ತು ಬಿಸಾಕ್ತು. ಅದರಲ್ಲಿದ್ದು ಅಕ್ಕಿ ನೆಲಕ್ಕೆ ಬಿದ್ದ ತಕ್ಷಣ ಶ್ರೀಚಕ್ರ ತರ ನಕ್ಷೆಯಾಗಿ ಬದಲಾಯಿತು. ಹೌದು ಯಜಮಾನ್ರೆ, ಅದನ್ನೆಲ್ಲ ನೋಡಿ ಗಾಬರಿಯಾಗಿ ಎದುರಿ ಓಡ್ ಬಂದ್ಬಿಟ್ಟು ಯಜಮಾನ್ರೆ. ನಾವನ್ಕೊಂಡಿರೋ ಸಮಸ್ಯೆ ಅಷ್ಟು ಸರಳವಾಗಿದೆ. ಅವಳು ಮಾಯಾಂಗರಿ. ಅವಳು ಯಾವುದೋ ತಾಂಡಾದಿಂದ ಬಂದಂತ ಹೆಣ್ಣಲ್ಲ. ಅವಳನ್ನು ಕರೆಸ್ಕೊಂಡಿರೋ ಅಮ್ಮನವರ ಇಚ್ಛೆನೆ ಬೇರೆ ಇದೆ. ಇಷ್ಟೆಲ್ಲ ಅವಳೊಳಗೆ ಶ್ರೀಚಕ್ರ ಸೇರ್ಪಡೆಯಾಗಿದೆ. ಈಗ ಅವಳು ಮಹಾನ್ ಶಕ್ತಿಯಾಗಿ ರೂಪುಗೊಂಡಿದ್ದಾಳೆ. ಶ್ರೀಚಕ್ರ ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಅಷ್ಟಲ್ಲದೆ ಅವಳ ಮೇಲೆ ಎರಚಿದಂತಹ ಅಕ್ಕಿ ಕಾಳು ಶ್ರೀಚಕ್ರದ ನಕ್ಷೆಯಾಗಿ ರಚನೆಗೊಂಡು ಅವಳ ಸುತ್ತಲೂ ಮಂಡಲವಾಗಿ ರಚನೆಯಾಗಿದೆ ಅಂತ ಅಂದ್ರೆ ಇದು ಸಾಮಾನ್ಯವಾದ ವಿಷಯ ಅಲ್ಲ.